ಅತ್ತೆಯವರೇ ಅತ್ತೆಯವರೇ. ಓಹೋ, ಏನೋ ಬಂದಿರೋದು. ಎದುರುಗಡೆ ಕೂತಿದ್ದೀನಿ. ಇಲ್ಲದೇ ಇರೋರನ್ನ ಕರೆಯೋದು. ಮೂರು ಬಿಟ್ಟವ್ರಿಗೆ ಮರ್ಯಾದೆ ಎಲ್ಲಿಂದ ಗೊತ್ತಿರಬೇಕು. ಅಮ್ಮವರೇ ಚೆನ್ನಾಗಿದ್ದೀರಾ? ಅತ್ತೆಯವರು ನಿಮ್ಮ ಹತ್ರ ನಂದೇನು ಮಾತು? ಅಲ್ಲಿ ಕೋಣೆಯಲ್ಲಿ ಬಿದ್ದಿರಬೇಕು, ಹೋಗಿ. ಅತ್ತೆಯವರೇ ಯಾರು? ಓ ಲಲಿತವ್ವ, ಸಾವಿತ್ರ, ಬರ್ರವ್ವ. ಚಂದ್ರಣ್ಣ ರಾಜಣ್ಣ ಬಂದಿಲ್ವಾ? ಇಲ್ಲ ಅತ್ತೆಯವರೇ. ಅದು ಅತ್ತೆಯವರೇ, ನಾವು ಏನಕ್ಕೆ ಬಂದಿದಂದರೆ, ಅತ್ತೆಯವರೇ ಮೊದಲು ನೀವು ಹೇಗಿದ್ದೀರಾ ಹೇಳಿ. ಹಾಂ, ತಾನು ಮಾತ್ರ ಒಳ್ಳೆಯವಳಾಗಬೇಕಂತ ನಾ ಬಿಡ್ತೀನ? ಈಗ ನೋಡು. ಅಯ್ಯೋ, ನೋವಲ್ಲಿರೋರನ್ನ ಹೇಗಿದ್ದೀರಾ ಅಂತ ಕೇಳಿ ಪದೇ ಪದೇ ನೋವನ್ನು ಜ್ಞಾಪಿಸೋ ಬುದ್ಧಿ ನನಗಿಲ್ಲ. ಹೋಗಲಿ ಬಿಡಿ. ಅದು ಅತ್ತೆಯವರೇ, ಶ್ರಾವಣ ಬಂತಲ್ರಿ, ಅದಕ್ಕೆ ನನ್ನ ಕೈಲಿ ಲಕ್ಷ್ಮಿನ ಕೂರಿಸ್ತೀರಾ ಅಂತ ಕೇಳೋಕ್ಕೆ ಬಂದಿದ್ದೀನಿ. ಇವಳನ್ನ ಸುಮ್ಮನೆ ಜೊತೆಲಿ ಕರ್ಕೊಂಡು ಬಂದಿದ್ದೀನಿ ಅಷ್ಟೇ. ಮತ್ತು ಈ ಮನೆ ದೊಡ್ಡ ಸೊಸೆನೇ ಮಾಡಬೇಕಲ್ವಾ, ಅದಕ್ಕೆ. ಬಿತ್ರಿ ಬಿನ್ನಾಣಿ ಸೋಗ್ಲಾಡಿ ದೊಡ್ಡ ಸೊಸೆ ಅಂತೆ. ದೊಡ್ಡ ಸೊಸೆ ಮುಖ ನೋಡು. ಅಂದರೆ ನಾನೇನು ಉಪಯೋಗಕ್ಕಿಲ್ಲ ಅಂತನಾ? ಈಗ ನೋಡು. ಅತ್ತೆಯವರೇ, ಮೊನ್ನೆ ನನ್ನ ಗಂಡ ಪಾರ್ವತಿ ಮನೆಗೆ ಹೋಗಿದ್ರು. ಏನು? ಹೌದಾ ಅಮ್ಮ? ಹೇಗಿದ್ದಾಳಮ್ಮ ನನ್ನ ಮಗಳು? ಅವರು ಚೆನ್ನಾಗಿ ನೋಡ್ಕೊತಿದ್ದಾರಾ ಅಮ್ಮ? ರಾಜಣ್ಣನಿಗೆ ನನಗೂ ಕರ್ಕೊಂಡು ಹೋಗು ಅಂತ ಹೇಳಮ್ಮ. ಹ್ಞೂ ರೀ ಅತ್ತೆ, ಅವ್ರದ್ದು ದೊಡ್ಡ ಮನೆ ಅಂತೆ. ಆದರೆ ಅತ್ತೆ ನೆಗಟವಾಣಿ. ಆದರೆ ಕಾಳು ಕಡಿ ಹೊಲ ದುಡ್ಡು ಆಸ್ತಿ ಜಮೀನು ಮನೆ ತುಂಬ ಸಾಮಾನು ಭಾಳ ಅನುಕೂಲವಾಗಿದೆಯಂತೆ. ನಿಮ್ಮ ಅಳಿಯನಿಗೆ ಸರ್ಕಾರಿ ನೌಕರಿ ಕೂಡ ಪಕ್ಕ ಆಯ್ತಂತೆ. ಹೌದಮ್ಮ? ಸಾಕಮ್ಮ ಸಾಕು. ನನ್ನ ಮಗಳಿಗೆ ಏನೂ ಕಡಿಮೆ ಆಗಬಾರ್ದು. ಚಿಕ್ಕ ವಯಸ್ಸಿಂದ ಅರ್ಧ ಹೊಟ್ಟೆಯಲ್ಲೇ ಬೆಳೆದಿದೆ ಅಮ್ಮ ಅದು. ಈಗಲಾದರೂ ಸುಖವಾಗಿರಲಿ. ಅತ್ತೆನ ಅವಳೇ ನೋಡ್ಕೊಂಡು ಹೋಗ್ತಾಳೆ. ನನ್ನ ಮಗಳಿಗೆ ಬಹಳ ಸಹನೆ ಇದೆ. ಬರೀ ಇವರಿಬ್ಬರದೇ ಆಯಿತು. ಅದು ಸರಿ ಅತ್ತೆಯವರೇ, ಈಗ ನಾನೇನು ಮಾಡಲಿ? ಹೌದಮ್ಮ, ನಿಂತೊಂದಿದೆ ಅಲ್ವಮ್ಮ ಪದ್ಧತಿ. ಹಬ್ಬದ ದಿವಸ ಬಾಮ್ಮ, ನಿನ್ನ ಕೈಲೇ ಕೂರಿಸ್ತೀನಿ. ಇವರಿಬ್ರು ಬೇಕಂತ ನನಗೆ ಕೇಳಿಸ್ಲಿ ಅಂತಾನೆ ಜೋರಾಗಿ ಮಾತಾಡ್ತಾ ಇದ್ದಾರಾ? ಆದರೂ ಅಷ್ಟೊಂದಿದೆಯಾ ಪಾರ್ವತಿ ಮನೆಯಲ್ಲಿ? ಹೇಗಾದರೂ ಮಾಡಿ ಅವಳ ಮನೆಗೆ ಹೋಗೋ ಥರ ಮಾಡ್ಕೋಬೇಕು. ಮಗಳನ್ನು ಪ್ರೀತಿಯಿಂದ ಮಾತಾಡ್ಸಿದ್ರೆ ಅವಳಿಂದನೂ ಒಂದಷ್ಟು ದುಡ್ಡು ಕೀಳ್ಬೋದು. ಅವಳ ಅತ್ತೆ ಮನೆಗೆ ಗೊತ್ತಿಲ್ಲದೆ ಈ ಕಡೆ ಸಾಕಿಸು ಅಂತ ಹೇಳಬೇಕು ಪಾರ್ವತಿಗೆ. ಅವಳ ಅಮ್ಮನ ಹೆಸರು ಹೇಳಿ ಪಡಿಬಹುದು. ಸರಿ, ನೀವಿನ್ನ ಹೋಗಿ ಬನ್ನಿ. ಚಂದ್ರಣ್ಣ ರಾಜಣ್ಣನ ಕೇಳಿದೆ ಅಂತ ಹೇಳಿ. ಸರಿ ಅತ್ತೆಯವರೇ, ಹೋಗಿ ಬರ್ತೀವಿ ಮಾವರೇ. ಬರೋ ಅವಶ್ಯಕತೆ ಏನಿಲ್ಲ. ಅವರು ಈ ಮನೆ ಸೊಸೆಂದರು. ಒಂದು ಚೂರು ಮರ್ಯಾದೆ ಕೊಟ್ಟು ಮಾತಾಡಿಸಿ. ನಾಳೆ ನಾನಿಲ್ಲದ ಕಾಲಕ್ಕೆ ಅವರೇ ನಿಮ್ಮನ್ನು ನೋಡ್ಕೊಳ್ಳೋದಾ? ಊಟ ನೀರು ಇಲ್ಲದೆ ಸಾಯಿಸ್ತೀನಿ ಮುದುಕನ್ನ. ಯಾರು ಬೇಕಾಗಿಲ್ಲ ನನಗೆ, ಇನ್ನು ಹೊರಡ್ಬೋದು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಪ್ರೋತ್ಸಾಹಿಸಿ. ಧನ್ಯವಾದಗಳು.